ಒಂದು ಸುಂದರವಾದ ಹಳ್ಳಿಯಲ್ಲಿ ಆಲದ ಮರ ಒಂದಿತ್ತು. ಆ ಮರದ ಮೇಲೆ ಹಸಿರು ಬಣ್ಣದ ಗಿಳಿ ವಾಸಿಸುತ್ತಿತ್ತು. ಆ ಗಿಳಿಯ ಹೆಸರು ಚಿನ್ನು. ಅದು ತುಂಬ ಬುದ್ಧಿವಂತ ಮತ್ತು ಎಚ್ಚರಿಕೆಯ ಗಿಳಿಯಾಗಿತ್ತು. ಚಿನ್ನು ಪ್ರತಿದಿನ ಆಲದ ಮರದ ಮೇಲಿಂದ ಹಳ್ಳಿಯ ಜನರನ್ನು ಗಮನಿಸುತ್ತಿತ್ತು. ಒಂದು ದಿನ ಸಂಜೆ ಚಿನ್ನು ಮರದ ಮೇಲೆಯೇ ಕುಳಿತಿದ್ದಾಗ ಕೆಳಗೆ ಕೆಲವು ಅಜ್ಞಾತರು ಗುಪ್ತವಾಗಿ ಮಾತಾಡುತ್ತಿರುವುದನ್ನು ಕೇಳಿಸಿಕೊಂಡಿತು. ಇವತ್ತು ರಾತ್ರಿ ಎಲ್ಲರೂ ನಿದ್ದೆಯಲ್ಲಿರುತ್ತಾರೆ, ಆಗ ಮನೆಗಳಿಗೆ ನುಗ್ಗೋಣ ಎಂದು ಅವರು ಹೇಳುತ್ತಿದ್ದರು. ಅದನ್ನು ಕೇಳಿದ ಚಿನ್ನುವಿನ ಮನಸ್ಸಿಗೆ ಭಯ ಮತ್ತು ಚಿಂತೆ ಎರಡೂ ಬಂದವು. ಈ ಹಳ್ಳಿಗೆ ಏನಾದರೂ ಆದರೆ ನಾನು ನೋಡುತ್ತಿರಲಾರೆ ಎಂದು ಚಿನ್ನು ತೀರ್ಮಾನಿಸಿತು. ರಾತ್ರಿ ಹೊತ್ತು ಹಳ್ಳಿ ಸಂಪೂರ್ಣ ನಿಶ್ಶಬ್ದವಾಯಿತು. ಎಲ್ಲರೂ ಗಾಢ ನಿದ್ದೆಯಲ್ಲಿದ್ದರು. ಆ ಸಮಯದಲ್ಲಿ ಕಳ್ಳರು ನಿಧಾನವಾಗಿ ಹಳ್ಳಿಯೊಳಗೆ ಪ್ರವೇಶಿಸಿದರು. ಅದೇ ಕ್ಷಣದಲ್ಲಿ ಚಿನ್ನು ತನ್ನ ಸಂಪೂರ್ಣ ಶಕ್ತಿಯಿಂದ ಕೂಗಿತು, ಎದ್ದೇಳಿ ಎದ್ದೇಳಿ, ಕಳ್ಳರು ಬಂದಿದ್ದಾರೆ. ಚಿನ್ನುವಿನ ಜೋರಾದ ಕೂಗು ಹಳ್ಳಿಯಲ್ಲೆಲ್ಲ ಕೇಳಿಸಿತು. ಜನರು ಗಾಬರಿಗೊಂಡು ಹೊರಗೆ ಬಂದರು. ಹಳ್ಳಿಯವರು ಎಚ್ಚರಗೊಂಡಿರುವುದನ್ನು ನೋಡಿ ಕಳ್ಳರು ತುಂಬ ಭಯಪಟ್ಟು ಓಡಿಹೋದರು. ಕೆಲವೇ ಕ್ಷಣಗಳಲ್ಲಿ ಹಳ್ಳಿ ಮತ್ತೆ ಸುರಕ್ಷಿತವಾಯಿತು. ಬೆಳಗ್ಗೆ ಆಗುತ್ತಿದ್ದಂತೆ ಹಳ್ಳಿಯವರು ಆಲದ ಮರದ ಕೆಳಗೆ ಸೇರಿದರು. ಚಿನ್ನುವಿಗೆ ಹಣ್ಣು ನೀರು ಕೊಟ್ಟು ಸಂತೋಷದಿಂದ ಹೇಳಿದರು, ನೀನಿಲ್ಲದಿದ್ದರೆ ನಮ್ಮ ಹಳ್ಳಿಗೆ ದೊಡ್ಡ ಅಪಾಯ ಆಗುತ್ತಿತ್ತು. ಆ ದಿನದಿಂದ ಚಿನ್ನು ಕೇವಲ ಗಿಳಿಯಲ್ಲ, ಹಳ್ಳಿಯ ಕಾವಲುಗಾರ ಆಯಿತು. ಚಿನ್ನು ಹೆಮ್ಮೆಯಿಂದ ಆಲದ ಮರದ ಮೇಲಿಂದ ಹಳ್ಳಿಯನ್ನು ಕಾಪಾಡುತ್ತಾ ಬದುಕಿತು.